ಇನ್ನು ಚಿನ್ನದ ಮೇಲೆ ಸಾಲ ಕೊಡುವ ಬ್ಯಾಂಕುಗಳೇ ಆಗಂತುಕರ ಟಾರ್ಗೆಟ್ ಆಗಿತ್ತಾ ಅನ್ನುವಂತಹ ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಕೋಟೆಕಾರು ಬ್ಯಾಂಕ್ ದರೋಡೆಗೂ ಒಡಿಶಾದ ಬ್ಯಾಂಕ್ ದರೋಡೆಗೂ ಸಾಮ್ಯತೆ ಇದೆ, ಮ್ಯಾಚ್ ಆಗ್ತಾ ಇದೆ. 15 ದಿನಗಳ ಹಿಂದೆ ಒಡಿಶಾದ ಸಬಲ್ಪುರದಲ್ಲಿ 30 ಕೋಟಿ ರೂಪಾಯಿಯ ಚಿನ್ನಾಭರಣ ಲೂಟಿಯಾಗಿತ್ತಂತೆ. ಜನವರಿ 4ರಂದು ಮಣಪ್ಪುರಂ ಫೈನಾನ್ಸ್ನಿಂದ ಹಾಡ ಹಗಲೇನೆ 30 ಕೋಟಿ ರೂಪಾಯಿಯನ್ನ ಎಗರಿಸಿದ್ರು. ಮಾಸ್ಕ್ ಧರಿಸಿ ಬಂದಿದ್ದಂತಹ 7ರಿಂದ 10 ಜನರ ರಾಬರಿ ಟೀಮ್ ಇದಾಗಿತ್ತು. ಅದೇ ರೀತಿ ಕೋಟಕ್ಕಾರು ಸಹಕಾರಿ ಬ್ಯಾಂಕ್ನಲ್ಲಿ ದರೋಡೆ ಮಾಡಿದ್ದಾರೆ. ಮತ್ತೊಂದು ಕಡೆ ಸ್ಥಳೀಯರ ಲಿಂಕ್ ಇರುವಂತಹ ಶಂಕೆಯಲ್ಲಿ ಉಳ್ಳಾಳದಲ್ಲಿ ಇಬ್ಬರಿಗೆ ಪೊಲೀಸರು ಡ್ರಿಲ್ ಮಾಡ್ತಾ ಇದ್ದಾರೆ. ಅವರು ಮಾಡಿದಂತಹ ಪ್ಲಾನು, ಅವರು ಹಾಕ್ಕೊಂಡಂತಹ ಆ ಕೃತ್ಯಕ್ಕೆ ಹೊಂಚು, ಅದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ಸ್ಥಳೀಯರ ಕುಮ್ಮಕ್ಕಿಲ್ದೇನೆ, ಸ್ಥಳೀಯರ ಸಹಾಯವಿಲ್ಲದೇನೆ ಯಾವುದೇ ಕಾರಣಕ್ಕೂ ಅಷ್ಟು ಈಸಿಯಾಗಿ ಪ್ಲಾನನ್ನು ಎಕ್ಸಿಕ್ಯೂಟಿವ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅದೇ ಆ್ಯಂಗಲ್ನಲ್ಲಿಯೇ ಈಗ ಮಂಗಳೂರು ಪೊಲೀಸರು ಸ್ಥಳೀಯ ಇಬ್ಬರಿಗೆ ಡ್ರಿಲ್ ಮಾಡ್ತಾ ಇದ್ದಾರೆ, ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಒಡಿಶಾದಲ್ಲೂ ಕೂಡ ಇದೇ ರೀತಿಯ ಒಂದು ರಾಬರಿ ಆಗಿತ್ತು. ಆ ರಾಬರಿಗೂ ಮಂಗಳೂರಿನ ಸಹಕಾರಿ ಬ್ಯಾಂಕ್ನಲ್ಲಾದಂತಹ ರಾಬರಿಗೂ ಮ್ಯಾಚ್ ಆಗ್ತಾ ಇದೆ, ಹೋಲಿಕೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿಯೇ ಆ ಎರಡೂ ಕೃತ್ಯವನ್ನು ಎಸಗಿದ್ದು, ಆ ಎರಡೂ ಪ್ರಕರಣದಲ್ಲಿ ದರೋಡೆಯನ್ನ ಮಾಡಿರೋದು ಒಂದೇ ಟೀಮಾ ಅನ್ನುವಂತಹ ಅನುಮಾನ ಕೂಡ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಒಡಿಶಾದ ರಾಬರಿ ದೃಶ್ಯವನ್ನ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್ ಪೊಳಲಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ, ತಮಿಳುನಾಡು, ಕೇರಳದಲ್ಲಿ ಈ ದರೋಡೆಕೋರರಿದ್ದಾರೆ ಎನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಬೀಡು ಬಿಟ್ಟು ಶೋಧವನ್ನು ನಡೆಸ್ತಾ ಇದ್ರು. ಬಟ್ ಈಗ ಉತ್ತರ ಭಾರತದತ್ತ ಪ್ರಯಾಣವನ್ನು ಬೆಳೆಸಿರುವಂತಹದ್ದು, ಅಲ್ಲಿ ಈ ದರೋಡೆಕೋರರಿರುವಂತಹ ಬಗ್ಗೆ ಮಾಹಿತಿಯನ್ನು ಸಿಗ್ತಾ ಇದೆ. ಹಾಗಾಗಿ ಪೊಲೀಸರ ಇನ್ವೆಸ್ಟಿಗೇಷನ್ ಹೇಗೆ ಸಾಗ್ತಾ ಇದೆ? ಒಡಿಶಾದ ಒಂದು ರಾಬರಿಗೂ ಕೂಡ ಮಂಗಳೂರಿನಲ್ಲಿ ನಡೆದಿರುವಂತಹ ದರೋಡೆ ಮ್ಯಾಚ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಅದರ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಇದೆ ಅಂತ ಹೇಳಿ ಸುಖಪಾಲ್. ಪ್ರೇಮ್ ಕುಮಾರ್, ರಾಜ್ಯ ಮಟ್ಟದಲ್ಲಿ ಒಂದು ದೊಡ್ಡ ಮಟ್ಟದ ಈ ದರೋಡೆ ಪ್ರಕರಣ ಆಗಿರೋದ್ರಿಂದ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಸುಮಾರು 8 ತಂಡಗಳನ್ನು ಮಾಡಿ ಪೊಲೀಸರು ಇಡೀ ದೇಶದಾದ್ಯಂತ ಈ ಒಂದು ಆರೋಪಿಗಳನ್ನು ಪತ್ತೆ ಹಚ್ಚುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಈ ದರೋಡೆಕೋರರು ಯಾರಿದ್ದಾರೆ, ಅವರು ದರೋಡೆ ಮಾಡಲಿಕ್ಕೆ ಯಾವ ರೀತಿಯ ಪ್ಲ್ಯಾನ್ ಮಾಡಿದ್ದಾರೆ, ಅದಕ್ಕಿಂತ ದುಪ್ಪಟ್ಟಾದ ಪ್ಲ್ಯಾನನ್ನು ಪರಾರಿಯಾದ ನಂತರ ಯಾವ ರೀತಿ ಸೇಫಾಗಿ ಇರಬೇಕು ಅನ್ನೋ ರೀತಿಯಲ್ಲೂ ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ 2 ಗಾಡಿಯಲ್ಲಿ ಅವರು ಒಂದು ಕಾರಲ್ಲಿ ಬಂದು ಎಲ್ಲ ಚಿನ್ನಾಭರಣಗಳನ್ನು ಹೊತ್ಕೊಂಡು ಹೋಗಿದ್ದಾರೆ. ಆ ಬಳಿಕ 2 ಕಾರಲ್ಲಿ ಅವರು ಒಂದು ಮಂಗಳೂರು ಕಡೆಗೆ, ಇನ್ನೊಂದು ಕೇರಳದ ಕಡೆಗೆ ಹೋಗಿದ್ದಾರೆ. ಆದರೆ ಅವರು ಕೇರಳದಿಂದಲೂ ಉಪ್ಪಳ ಮಾರ್ಗವಾಗಿ ಮತ್ತೆ ಕರ್ನಾಟಕಕ್ಕೆ ಬಂದಿದ್ದಾರೆ. ಇನ್ನೊಂದು ಕಾರು ಮಂಗಳೂರಿನಿಂದ ಹೋಗಿ ಬೀಚ್ ರೋಡ್ ಆಗಿ ಅಲ್ಲಿನ ಟೋಲ್ ಗೇಟ್ಗಳನ್ನೆಲ್ಲ ಪಾಸ್ ಮಾಡಿ ಅಲ್ಲೂ ಟೋಲ್ ಗೇಟ್ನ ಬದಲಿ ರಸ್ತೆಗಳನ್ನು ಮಾಡಿಕೊಂಡು ಅಲ್ಲಿಂದ ಕರ್ನಾಟಕದಲ್ಲಿ ಮತ್ತೆ ಒಟ್ಟಾಗಿದ್ದಾರೆ. ಆ ಬಳಿಕ ಅವರು ಉತ್ತರ ಭಾರತಕ್ಕೆ ಟ್ರೈನ್ ಮೂಲಕ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಪೊಲೀಸರಿಗೆ ಸಿಕ್ಕಿರುವಂಥದ್ದು. ಹಾಗಾಗಿ ಪೊಲೀಸರು ಬೆಂಗಳೂರಿನಿಂದ ನೇರವಾಗಿ ಉತ್ತರ ಭಾರತಕ್ಕೆ ಫ್ಲೈಟ್ ಮೂಲಕ ಹೋಗಿರುವಂಥದ್ದು ಇನ್ನು ಒಂದು ತಂಡ. ಜೊತೆಗೆ ಇನ್ನು ಉಳಿದ ತಂಡಗಳೆಲ್ಲ ಮಂಗಳೂರು ಮತ್ತು ಮುಂಬೈ ಜೊತೆಗೆ ಗೋವಾಗಳಿಗೂ ಹೋಗಿರುವಂಥದ್ದು. ಯಾಕಂತ ಹೇಳಿದರೆ ಅಲ್ಲಿ ಎಲ್ಲಾದರೂ ಗೋಲ್ಡನ್ನು ಮಾರಾಟ ಮಾಡಿರುವಂಥ ಸಾಧ್ಯತೆ ಇರುವಂಥ ಕಾರಣಕ್ಕಾಗಿ ಅಲ್ಲೂ ಪೊಲೀಸರು ತನಿಖೆಯನ್ನು ಆರಂಭಿಸಿದರೆ, ಜೊತೆಗೆ ಸ್ಥಳೀಯವಾಗಿ ಸಹಕಾರ ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ದರೋಡೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಆ ಹಿನ್ನೆಲೆಯಲ್ಲೂ ಇಬ್ಬರು ಆರೋಪಿಗಳು ಅನ್ನುವಂಥ ರೀತಿಯಲ್ಲಿ ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಾ ಇದೆ. ಹಾಗಾಗಿ ಸ್ಥಳೀಯರು ಕೊಟ್ಟಂಥ ಮಾಹಿತಿಯ ಆಧಾರದಲ್ಲಿ ಈ ರೀತಿಯಾದಂಥ ದೊಡ್ಡ ಒಂದು ಕೃತ್ಯವನ್ನು ಮಾಡಿದ್ದಾರೆ. ಹಾಗಾಗಿ ಅವರ ಮಾಹಿತಿಯಿಂದಲೇ ಈ ದರೋಡೆಕೋರರು ಎಲ್ಲಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಪಡೀತಾ ಇರುವಂಥ ಪೊಲೀಸರು ಈಗ ಬೇರೆ ಬೇರೆ ತಂಡಗಳಾಗಿ ಬೇರೆ ಬೇರೆ ಕಡೆಗಳಲ್ಲಿ ತನಿಖೆಯನ್ನು ಆರಂಭಿಸಿರುವಂಥದ್ದು. ಈಗ ಉತ್ತರ ಭಾರತದ ಕಡೆಯಲ್ಲಿ ಈ ಒಂದು ಆರೋಪಿಗಳು ದರೋಡೆ ಮಾಡಿದ ಬಳಿಕ ಅಲ್ಲಿಗೆ ಹೋಗಿದ್ದಾರೆ ಅನ್ನುವಂಥ ಒಂದು ಖಚಿತ ಮಾಹಿತಿಯ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಇದು ಈ ದರೋಡೆಕೋರರ ತಂಡ ಏನಿದೆ ಅದು ಕೆಲವೊಂದು ಕಡೆಗಳಲ್ಲಿ ಈ ರೀತಿಯಾದಂಥ ದರೋಡೆ ಮಾಡಿರುವಂಥ ಸಾಧ್ಯತೆಯೂ ಇದೆ ಅನ್ನುವಂಥದ್ದು ಪೊಲೀಸರಿಗೆ ಸಿಕ್ಕಿರುವಂಥ ಮಾಹಿತಿ. ಪ್ರೇಮ್.